ಸಮಾರಂಭದಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀ ಚಿದಾನಂದಗೌಡ ತುಂಬಿ ಸರ್ ಅವರೇ, ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ PS ಸುರ್ಪುರ್ ಸರ್ ಅವರೇ, ಹಾಗೂ ಈ ಊರಿನ ಗಣ್ಯ ಮಾನ್ಯರೇ, ಹಾಗೂ ನನ್ನ ಎಲ್ಲ ವೃತ್ತಿ ಬಾಂಧವರೇ, ಹಾಗೂ ವಿದ್ಯಾರ್ಥಿಗಳೇ, ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. 1947 ಆಗಸ್ಟ್ 15ರಂದು ಭಾರತ ದೇಶವು ಬ್ರಿಟನ್ ದೇಶದಿಂದ ಸ್ವಾತಂತ್ರ್ಯವನ್ನ ಪಡೆಯಿತು. ಆ ಒಂದು ಸುದಿನದ ಸವಿನೆನಪಿಗಾಗಿ ಅಂದಿನಿಂದ ನಾವು ಇಂದಿನವರೆಗೆ 79 ಸ್ವಾತಂತ್ರ್ಯ ದಿನಾಚರಣೆಗಳನ್ನ ಆಚರಿಸ್ತಾ ಬಂದಿದ್ದೇವೆ. ಹಂಗಂದ್ರ ನಮ್ಮ ದೇಶವನ್ನ ಬ್ರಿಟನ್ ದೇಶವು ತನ್ನ ಕಪಿಮುಷ್ಟಿಯಲ್ಲಿ ತೆಗೆದುಕೊಂಡಿತ್ತು. ಬ್ರಿಟನ್ ದೇಶ ಭಾರತಕ್ಕೆ ಯಾಕೆ ಬಂತು ಅಂದ್ರ ಭಾರತದಲ್ಲಿರ್ತಕ್ಕಂಥ ಒಂದು ಸಂಪತ್ತು. ನಮ್ಮ ದೇಶದಲ್ಲಿ ವಜ್ರ, ವೈಡೂರ್ಯ, ಸಾಂಬಾರ್ ಪದಾರ್ಥಗಳು, ಹತ್ತಿ ಬಟ್ಟೆ, ನಮ್ಮ ದೇಶದಲ್ಲಿ ಕುದುರೆಗಳು, ಹೀಗೆ ಸಾಕಷ್ಟು ಅವರಿಗೆ ಆಕರ್ಷಣೀಯವಾಗಿದ್ದು. ನಮ್ಮ ದೇಶದವರು ತಮ್ಮ ದೇಶಕ್ಕೆ ಹೆಂಗ್ ತಗೊಂಡು ಹೋಗ್ತಿದ್ರಂದ್ರ ಕಾನ್ಸ್ಟಂಟಿನೋಪಲ್ ಅನ್ನೋದೊಂದು ಊರಿತ್ತು. ಆ ಕಾನ್ಸ್ಟಂಟಿನೋಪಲ್ ನಗರಕ್ಕೆ ನಮ್ಮ ಭಾರತ ದೇಶದಿಂದ ಸಾಂಬಾರ್ ಪದಾರ್ಥಗಳನ್ನ ಅರಬ್ ವರ್ತಕರು ತೆಗೆದುಕೊಂಡು ಹೋಗಿ ಕಾನ್ಸ್ಟಂಟಿನೋಪಲ್ ನಗರದಲ್ಲಿ ಇಡ್ತಿದ್ರು. ಕಾನ್ಸ್ಟಂಟಿನೋಪಲ್ ನಗರದಿಂದ ಇಟಲಿಯ ವರ್ತಕರು ಇಂಗ್ಲೆಂಡ್ ದೇಶಕ್ಕೆ ಹೋಗಿ ಮುಟ್ಟಿಸ್ತಿದ್ರು. ಹೀಗೆ ಕಾನ್ಸ್ಟಂಟಿನೋಪಲ್ ಅನ್ನುವ ನಗರ ಇವತ್ತ ಆ ಒಂದು ಊರಿಗೆ ಇಸ್ತಾನ್ಬುಲ್ ಅಂತ ಕರೀತಾರ. ಆ ಕಾನ್ಸ್ಟಂಟಿನೋಪಲ್ ನಗರ ಎರಡೂ ದೇಶಗಳ ನಡುವೆ ಏನಾಗಿತ್ತು, ಒಂದು ವ್ಯಾಪಾರಿ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಯಾವಾಗ 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು, ಅವಾಗ ವ್ಯಾಪಾರದ ಮಾರ್ಗ ಭಾರತಕ್ಕೆ ಬಂದಾಯಿತು. ನೆಕ್ಸ್ಟ್ ಬ್ರಿಟಿಷರು ವಿಚಾರ ಮಾಡಿದ್ರು, ನಮಗ್ ಭಾರತದ ಸಾಂಬಾರ್ ಪದಾರ್ಥಗಳು ಬೇಕೇ ಬೇಕು, ನಾವೇನ್ ಮಾಡ್ಬೇಕು, ಬೇರೆ ಮಾರ್ಗವನ್ನ ಕಂಡು ಹಿಡಿಲೇಬೇಕಂತ ಹೇಳಿ ವಿಚಾರ ಮಾಡಿದ್ರು. ಅವರಿಗೆ ನಮ್ಮ ಭಾರತ ವಸ್ತುಗಳು ಬೇಕಾಗಿರೋದ್ರಿಂದ ಅದಕ್ಕೆ ಹೇಳ್ತಾರ ಅವಶ್ಯಕತೆ ಶೋಧನೆಯ ತಾಯಿ ಅಂತ. ಹೀಗಾಗಿ ಅವ್ರು ಏನ್ ಮಾಡಿದ್ರು, ಭೂಮಾರ್ಗ ಮುಚ್ಚದ ಇನ್ನು ಜಲಮಾರ್ಗದ ಮೂಲಕ ಆದ್ರೂ ನಾವೇನ್ ಮಾಡ್ಬೇಕು, ಭಾರತಕ್ಕ ಒಂದು ಮಾರ್ಗವನ್ನ ಕಂಡು ಹಿಡಿಲೇಬೇಕಂತ ವಿಚಾರ ಮಾಡಿದ್ರು. ಹೆಂಗ ಮಾಡಿದ್ರು ಅಂದ್ರ, ನಮ್ಮ ದೇಶದಲ್ಲಿ ಹೆಂಗ IAS KS ಕೋಚಿಂಗ್ ಸೆಂಟರ್ಗಳದಾವು, ಇಂಗ್ಲೆಂಡ್ ದೇಶದಲ್ಲಿ ಅಥವಾ ಎಲ್ಲ ಯುರೋಪ್ ರಾಷ್ಟ್ರಗಳಲ್ಲಿ, ಪೋರ್ಚುಗಲ್ ದೇಶ ಇರ್ಬೋದು, ಫ್ರಾನ್ಸ್, ಇಂಗ್ಲೆಂಡ್ ಎಲ್ಲ ದೇಶಗಳಲ್ಲಿ ಭಾರತಕ್ಕೆ ಹೇಗೆ ಜಲಮಾರ್ಗ ಕಂಡು ಹಿಡಿಬೇಕಂತಾನೆ ಕೋಚಿಂಗ್ ಸ್ಕೂಲ್ ಸ್ಟಾರ್ಟ್ ಆದವು. ಆ ಕೋಚಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿದವರು ಯಾರಂದ್ರೆ ಅಲ್ಲಿಯ ರಾಜರು ಹೆಂಗ ಅವರಿಗೆ ದೇಶಾಭಿಮಾನ ತುಂಬಿದ್ರು ಅಂದ್ರ, ನಮ್ಮ ದೇಶದ ಸೈನಿಕರಿಗೆ ನಾವು ಹೆಂಗ್ ದೇಶಾಭಿಮಾನ ತುಂಬ್ತೀವಿ, ಅಲ್ಲಿಯ ರಾಜರು ಅಲ್ಲಿಯ ನಾವಿಕರಿಗೆ ಪ್ರೋತ್ಸಾಹ ಕೊಟ್ರು. ನಿಮ್ ಕಡೆಯಿಂದ ಆಗ್ತದ, ನೀವು 100% ಜಲಮಾರ್ಗ ಕಂಡು ಹಿಡಿತೀರಿ ಭಾರತಕ್ಕ ಅಂತ ಹೇಳಿ. ಕಂಡು ಹಿಡಿದು ಅಷ್ಟು ಸುಲಭ ಆಗಿರ್ಲಿಲ್ಲ ಅದು. ಹೀಗಾಗಿ ಪೋರ್ಚುಗಲ್ ದೊರೆ ನಾವಿಕ ಯಾರು ಹೆನ್ರಿ ಎನ್ನುವ ರಾಜ ಏನ್ ಮಾಡ್ತಾನ, 100 ಜನ ಪ್ರಯಾಣಿಕರನ್ನ, 100 ಜನ ಸಾಹಸಿ ನಾವಿಕರನ್ನ ಕೊಟ್ಟು ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿಲಿಕ್ಕೆ ಕಳಿಸ್ತಾನ. ಅವ ನಿರಂತರವಾಗಿ 6 ತಿಂಗಳು ನೀರೊಳಗೆ ಪ್ರಯಾಣ ಮಾಡ್ತಾರ. ಅವರು 6 ತಿಂಗಳು ಅಷ್ಟೆಲ್ಲ ಸಾಮಗ್ರಿಗಳನ್ನ ರಾಜ ಕೊಟ್ಟಿದ್ದ. ಅವ್ರು ಹುಡುಕೋತ ಹೋಗಿ ಎಲ್ಲಿಗೆ ಹೋದ್ರು ಅಂದ್ರ ಅಮೇರಿಕಾಕ್ ಹೋಗಿ ಅವ್ರಿಗೆ ಇದು ಇಂಡಿಯಾ ಅಂತ ಕರೆದ್ರು. ಅವ್ರಂದ್ರು ನಾವು ಇಂಡಿಯಾದವರಲ್ಲ, ನಾವು ಅಮೇರಿಕಾದವರು ಅಂದ್ರು. ಅವಾಗ ಅವ್ರಿಗೆ ಏನಂತ ಕರೆದ್ರು, ರೆಡ್ ಇಂಡಿಯನ್ ಅಂತ ಕರೆದು ವಾಪಸ್ ಮತ್ತೆ ತಮ್ಮ ದೇಶಕ್ಕೆ ಹೋದ್ರು. ಆದ್ರೆ ರಾಜ ಮತ್ತೆ ಅವ್ರು ಬಿಡ್ಲಿಲ್ಲ. ಯಾಕಂದ್ರೆ ನಮ್ಮ ಭಾರತ ದೇಶದ ವಸ್ತುಗಳವರಿಗೆ ಬೇಕಾಗಿದ್ದು. ಇಲ್ಲ, ನಿಮ್ ಕಡೆಯಿಂದ ಆಗ್ತದ, ಮತ್ತೊಂದು ರೂಟ್ ಹೋಗ್ರಿ ಅಂತ ಹೇಳಿ ಸೈನಿಕರಿಗೆ ಪ್ರೋತ್ಸಾಹ ಕೊಟ್ರು. ಅವಾಗ ಸೈನಿಕರು ಆಫ್ರಿಕಾಕ್ ಬಂದ್ರು. ಆಫ್ರಿಕಾಕ್ ಬಂದ ತಕ್ಷಣ ಅಲ್ಲಿ ಬಹಳಷ್ಟು ಬಿರುಗಾಳಿ ಎದ್ದು ಅವೆಲ್ಲ ಇದೇನು ಹಡಗು ಬುಡ ಮೇಲೂ ಆಗ್ಲಿಕ್ಕೆ ಶುರು ಆದಾಗ ಅಂಜಿ ಮತ್ತವ್ರು ಏನ್ ಹೋದ್ರು, ವಾಪಸ್ ಹೋಗಿ ತಮ್ಮ ರಾಜಗೆ ಹೇಳಿದ್ರು, ಇಲ್ರಿ ನಮ್ಗೆ ಭಾರತ ಕಂಡು ಹಿಡಿದ ಆಗೋಲ್ದು, ಅಲ್ಲೆಲ್ಲ ಬಹಳ ನೀರಿನಲ್ಲಿ ಬಹಳಷ್ಟು ಬಿರುಗಾಳಿ ಎದ್ದದ. ಅಂದಾಗ ರಾಜ ಹೇಳ್ದ, ನೀವು ಬಿರುಗಾಳಿಯ ಭೂಷರ ಅಂದಿರಲ್ಲ, ನಾನು ಅದಕ್ಕೆ ಆಶಾಜನಕ ಭೂಷರ ಅಂತೀನಿ. ಅದು ನಮ್ಗೆ ಅಟ್ಲೀಸ್ಟ್ ದಾರಿಯರ ಕೊಟ್ಟದಲ್ಲ, ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೆದು ಆ ರಾಜ್ಯ ನಿಮ್ಮಿಂದ ಆಗ್ತದ ಅಂತ ಕಳಿಸಿದಾಗ 1498ರಲ್ಲಿ ವಾಸ್ಕೋಡಿಗಾಮ ಕೇರಳದ ಕಲ್ಲಿಕೋಟೆಗೆ ಬಂದು ತಲುಪಿದ. ಅವಾಗ ಅವ್ರಿಗೆ ಬಹಳ ಖುಷಿ ಆಯ್ತು. ಏನಾಯ್ತು, ನಾವು ಭಾರತಕ್ಕ ಬಂದ್ವಿ. ಎದಕ್ಕಾಗಿ ಬಂದ್ರು, ಭಾರತದಲ್ಲಿ ವ್ಯಾಪಾರ ಮಾಡ್ಲಿಕ್ಕಾಗಿ ಬಂದ್ರು, ನಮ್ಮ ದೇಶದ ವಸ್ತುಗಳನ್ನು ತಗೊಂಡು ಹೋಗ್ಲಿಕ್ಕೆ ಬಂದ್ರು. 1498ರಲ್ಲಿ ಬಂದಂತ ಬ್ರಿಟಿಷರು ಅಲ್ಲಿ ನಮ್ಮ ಭಾರತ ದೇಶದಲ್ಲಿ ಅವಾಗ ಮೊಘಲರ ಆಳ್ವಿಕೆ ಇತ್ತು. 1707ರಲ್ಲಿ ಔರಂಗಜೇಬನ ಕಾಲಕ್ಕೆ ಮೊಘಲರ ಆಡಳಿತ ಸಂಪೂರ್ಣವಾಗಿ ನಾಶ ಆಗಿ ಹೋಗಿತ್ತು. ಅದು ಅವರಿಗೆ ಲಾಭ ಆಯಿತು. 1600ರಲ್ಲಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿ ಭಾರತದಲ್ಲಿ ವ್ಯಾಪಾರವನ್ನು ಶುರು ಮಾಡಿದರು. 1600ರಿಂದ 1757 ಪ್ಲಾಸಿ ಕದನದವರೆಗೆ ಸುಮಾರು 160 ವರ್ಷಗಳ ಕಾಲ ನಮ್ಮ ಭಾರತ ದೇಶದ ಯಾವುದೇ ಭಾಗ ಬ್ರಿಟಿಷರ ಕೈಯಲ್ಲಿ ಇರಲಿಲ್ಲ.
ಈ ಒಂದು ಇವತ್ ನಾವು ಬಹಳ ನೆನ್ಪಿಟ್ಟುಗಳಂತದ್ ಯಾವ್ದಂದ್ರ 1757 ಪ್ಲಾಸಿ ಕದನ. ಅಲ್ಲಿ ಬಂಗಾಳದ ನವಾಬ ಸಿರಾಜ್ ಉದ್ದೌಲ್ ಅಂತ ಇರ್ತಾನ, ಅವನ್ ಕಡೆ 60,000 ಸೈನ್ಯ ಇರ್ತದ. ಆದ್ರ ಬ್ರಿಟಿಷರ ಕಡೆ ಕೇವಲ 3,000 ಸೈನ್ಯ ಇರ್ತದ. 3,000 60,000 ಈ ಬ್ರಿಟಿಷರು ನಮ್ಮನ್ನು ಇಷ್ಟು ದಿನವರೆಗೆ ಆಳ್ಲಿಕ್ಕೆ ಕಾರಣ ಅಂದ್ರ ನಮ್ಮ ರಾಜ್ಯದಲ್ಲಿ ಒಗ್ಗಟ್ಟಿರ್ಲಿಲ್ಲ. ಅದನ್ನ ನಾವು ಕೂಡ ಇವತ್ತು ಪರಿಗಣಿಸಬೇಕು. ನಮ್ಮ ಫ್ಯಾಮಿಲಿ ಒಳಗೆ ಒಗ್ಗಟ್ಟಿತ್ತಂದ್ರ ಬೇರೆ ಫ್ಯಾಮಿಲಿಯವ್ರು ನಮ್ಮ ಫ್ಯಾಮಿಲಿ ಒಳಗೆ ಎಂಟ್ರಿ ಆಗಲ್ಲ. ಹಾಗೆ ನಮ್ಮ ರಾಜ್ಯದಲ್ಲಿ ಒಗ್ಗಟ್ಟು ಇರ್ಲಾರ್ದಕ್ಕ ಆ ಸಿರಾಜ್ ಉದ್ದೌಲ್ನ ಅಳಿಯ ಒಬ್ಬ ಇದ್ದ, ಅವನ ಹೆಸರು ಮೀರ್ ಜಾಫರ್ ಅಂತ ಹೇಳಿ. ಆ ಮೀರ್ ಜಾಫರ್ಗೆ ಬ್ರಿಟಿಷರ್ ಏನ್ ಹೇಳಿದ್ರು, ನೀ ನಮಗ್ ಹೆಲ್ಪ್ ಮಾಡ್ದಿ ಅಂದ್ರ ನಾವೇನ್ ಮಾಡ್ತೀವಿ, ನಿನ್ನೆ ಬಂಗಾಳದ ರಾಜ ಆಗಿ ಮಾಡ್ತೀವಿ ಅಂದ್ರು. ಅವನಿಗನ್ನಿಸ್ತು, ನಾ ಇರೋದು ಸೈನಿಕ ಅದೀನಿ, ನಾ ರಾಜ ಆತೀನಂದ್ರ ನಮ್ ರಾಜ ಮೋಸ ಮಾಡ್ಬೇಕನ್ನಿಸ್ತು. ಯಾರಿಗೆ? ಮೀರ್ ಜಾಫರ್ ಮರ್ದನ ಯುದ್ಧ ಸ್ಟಾರ್ಟ್ ಆಯ್ತು ರಾಬರ್ಟ್ ಕ್ಲೈವ್ ಮತ್ತು ಮೀರ್ ಜಾಫರ್ ಏನ್ ಹೇಳ್ಬೇಕಾಗಿತ್ತು, ಸೈನಿಕರ ಯುದ್ಧ ಮಾಡಿ ಅಂತ ಹೇಳ್ಬೇಕಾಗಿತ್ತು. ಟು ಸರೆಂಡರ್ ಅಂದ್ಬಿಟ್ಟವ. ಎಲ್ಲರೂ ಸೈನಿಕರು ಯಾರು ಯುದ್ಧ ಮಾಡ್ಲಿಲ್ಲ. ಅವಾಗ ಮೀರ್ ಜಾಫರ್ ಏನಾದ, ಸಿರಾಜ್ ಉದ್ದೌಲ ಮರಣ ಹೊಂದಿದ. ಮೀರ್ ಜಾಫರ್ ಬಂಗಾಳದ ನವಾಬ ಆದ. ಈ ಒಂದು ಘಟನೆ ಮುಂದೆ ಬ್ರಿಟಿಷರು ನಮ್ಮನ್ನ 1947 ನಮ್ಮನ್ನ ಆಳ್ಲಿಕ್ಕೆ ಸಾಧ್ಯ ಆಯ್ತು. ಅವತ್ತೇನಾದ್ರೂ ಮೀರ್ ಜಾಫರ್ ತನ್ನ ರಾಜನಿಗೆ ಮೋಸ ಮಾಡದೆ ಹೋಗಿದ್ರ ಬ್ರಿಟಿಷರು ತಮ್ಮ ದೇಶಕ್ಕೆ ವಾಪಸ್ ಹೋಗ್ತಿದ್ರು ಅನ್ನಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಹೀಗೆ ಒಂದೊಂದು ರಾಜ್ಯವನ್ನ 1757 ನಿರಂತರವಾಗಿ ಇಡೀ ಭಾರತವನ್ನ ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಳ್ಳಿಕ್ಕೆ 1818 ಅವ್ರು ಪ್ರಯತ್ನ ಮಾಡಿದ್ರು. 1757 1818 ಆಂಗ್ಲೋ ಸಿಖ್ ಯುದ್ಧಗಳಂತ ಬರ್ತಾವು. ಅವಾಗ ಇಡೀ ಭಾರತ, ಬಂಗಾಳ, ನೆಕ್ಸ್ಟ್ ಮೈಸೂರು, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಮಧ್ಯ ಭಾರತ, ಆಮೇಲೆ ಇಡೀ ಉತ್ತರ ಭಾರತನ ವಶಕ್ಕೆ ತೆಗೆದುಕೊಂಡು ಇಡೀ ಸಂಪೂರ್ಣ ಭಾರತ ಅವ್ರ ಕೈಗೆ ಬರ್ಬೇಕಾದ್ರೆ 1818 ಇಸ್ವಿ ತನ ತಗೊಂಡ್ರು. ಆಗ ಇನ್ನೊಂದು ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯ್ತು. ಅದೇ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅವಾಗ ನಮ್ಮ ಭಾರತೀಯ ರಾಜರೆಲ್ಲರೂ ಒಗ್ಗಟ್ಟಾಗಿ ಹೋರಾಡಿದ್ರಂದ್ರ ನಮಗೂ 90 ವರ್ಷ ಮೊದಲೇ ಸ್ವಾತಂತ್ರ್ಯ ಸಿಕ್ಕಿರ್ತಿತ್ತು. ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ನಮ್ಮೆಲ್ಲರಲ್ಲಿ, ನಮ್ಮ ಭಾರತೀಯ ರಾಜರಲ್ಲಿ ಒಗ್ಗಟ್ಟು ಇರ್ಲಾರ್ದ ಬ್ರಿಟಿಷರು ಏನ್ ಮಾಡಿದ್ರು, ಒಡೆದು ಆಳುವ ನೀತಿಯಿಂದ ನಮ್ಮನ್ನು ಅಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಆದ್ರ ಸ್ವಾತಂತ್ರ್ಯ ಹಂಗೆ ಬಂದಿಲ್ಲದು. ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕದ. ಆದ್ರೆ ಇವತ್ತು ನಾವು ಅದನ್ನ ಕೇವಲ ಒಂದೇ ದಿವಸ ಆಚರಣೆ ಮಾಡಿದ್ರೆ ಆಗಲ್ಲ. ಆ ಸ್ವಾತಂತ್ರ್ಯವನ್ನ ನಾವ್ ಏನ್ ಮಾಡ್ಬೇಕು, ನಮ್ಮ ಜವಾಬ್ದಾರಿ ಅಂತ ತಿಳ್ಕೋಬೇಕು. ಯಾಕಂದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಕೇವಲ 30 ಕೋಟಿ ಇದ್ದ ಜನಸಂಖ್ಯೆ ಇವತ್ತು 147 ಕೋಟಿ ಆಗ್ಯದ. ಆದ್ರೆ ಇಷ್ಟು ಜನರು ನಾವ್ ಯಾರು ಉಪವಾಸ ಇಲ್ಲ. ಅಂದ್ರೆ ಭಾರತದಲ್ಲಿ ಈ ಬ್ರಿಟಿಷರ್ಗಿಂತಲೂ ಮುಂಚೆನೂ ಗಜನಿ ಮಹಮ್ಮದ್, ಗೋರಿ ಮಹಮ್ಮದ್ ಸಾಕಷ್ಟು ಸಂಪತ್ತನ್ನ ತಮ್ಮ ದೇಶಕ್ಕೆ ಕೊಂಡೊಯ್ದ್ರು. ಗುಜರಾತ್ ಸೋಮನಾಥ್ ದೇವಾಲಯದ ಮೇಲೆ ಗಜನಿ ದಾಳಿ ಮಾಡಿದಾಗ ಅಲ್ಲಿ ದೇವಸ್ಥಾನದಲ್ಲಿ ಗಂಟಿನೂ ಕೂಡ ಬಂಗಾರ ಇತ್ತಂತ. ಗಂಟಿ, ಸರಪಳಿ ಒಂದ್ಸಲ ತಗೊಂಡು ಹೋದಂತ ಮತ್ತೊಂದ್ಸಲ ಹೀಗೆ 17 ಸಲ ಭಾರತಕ್ಕೆ ಬಂದು ಬಂಗಾರ ಒಯ್ದ್ರು. ಗುಜರಾತ್ ದೇವಾಲಯದ ಬಂಗಾರೇ ಖಾಲಿ ಆಗ್ಲಿಲ್ಲ ಅಂತ. ಅಂದ್ರೆ ಭಾರತ ಅಷ್ಟೊಂದು ಸಂಪದ್ಭರಿತ ರಾಷ್ಟ್ರ. ಅಷ್ಟೆಲ್ಲ ಅವರು ತಗೊಂಡು ಹೋದ್ರು ಕೂಡ ಇವತ್ತಿಗೂ ಕೂಡ ನಾವು ಇಷ್ಟೆಲ್ಲ ಜನರು ಎಲ್ಲರೂ ಆನಂದವಾಗಿ ಅದೀವಿ ಅಂದ್ರ ಭಾರತ ಕೂಡ ಇನ್ನೂ ಕೂಡ ಸಂಪದ್ಭರಿತ ರಾಷ್ಟ್ರ. ಇಲ್ಲಿ ನಾ ಇವತ್ತು ಒಂದು ವಿಶೇಷ ಸಮಯವನ್ನು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಬ್ರಿಟಿಷರು ಆಗಸ್ಟ್ 15ಕ್ಕೆ ಯಾಕೆ ನಮ್ಮ ಸ್ವಾತಂತ್ರ್ಯ ಕೊಟ್ರು ಅಂದ್ರ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳಿ ಬ್ರಿಟಿಷ್ ಗವರ್ನರ್ ಜನರಲ್ ಇದ್ರು. ಆ ಲಾರ್ಡ್ ಮೌಂಟ್ ಬ್ಯಾಟನ್ ಏನಾಗಿದ್ದ, 2ನೇ ಮಹಾಯುದ್ಧದಲ್ಲಿ ಬ್ರಿಟಿಷ್ ಕಮಾಂಡರ್ ಆಗಿದ್ದ. ಅವಾಗ ಜಪಾನ್ ಆಗಸ್ಟ್ 15ಕ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಶರಣಾಗತ ಆಯಿತು. ಅದಕ್ಕೆ ಅದು ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಲಕ್ಕಿ ನಂಬರ್ ಆಯ್ತಂತ. ಹೀಗಾಗಿ ನಮಗೂ ಕೂಡ ಏನ್ ಮಾಡ್ದ, ಆಗಸ್ಟ್ 15ಕ್ಕೆ